ನಮಸ್ಕಾರ. ನನ್ನ ಹೆಸರು ಭಗವಂತರಾವ್ ಪಾಟೀಲ್ ಅಂತ. ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಮತ್ತು ವಿಕಾಸ್ ಅಕಾಡೆಮಿ ಮತ್ತು ಸ್ವರ್ಣ ಜಯಂತಿ ಈ ಮೂರು ಒಳಗೊಂಡು ಕೇಂದ್ರ ಸ್ಥಳ ನೀಲಹಳ್ಳಿ ಬೀರ್ನಹಳ್ಳಿ ರಸ್ತೆಯಲ್ಲಿ ಭಾರತೀಯ ಸಂಸ್ಕೃತಿ ಉತ್ಸವ ನಡೀತಾ ಇದೆ. ಸ್ವರೂಪ ಒಂದೇ. ಈ 9 ಲೋಕಗಳಲ್ಲಿ ಮೇಲಾಗಿ ನಮಗೆ ಕೃಷಿ ಲೋಕ, ಆಮೇಲೆ ವಿಜ್ಞಾನ ಲೋಕ ಮತ್ತು ಕಾಯಕ ಲೋಕ ಮತ್ತು ಮಕ್ಕಳ ಲೋಕ ಒಂದೊಂದು ಹಂತವಾಗಿ ಕಾರ್ಯಕ್ರಮ ನಡೀತಾ ಇವೆ. ಆದರಣೀಯ ಬಸವರಾಜ ಪಾಟೀಲ್ಜಿ ಅವರ ಒಂದು ಕಂಡ ಕನಸು ಇದು 7ನೇ ಸಂಸ್ಕೃತಿ ಉತ್ಸವ ಈ ನಮ್ಮ ಸೇಡಂ ನಗರದಲ್ಲಿ ನಡೀತಾ ಇದೆ. ಆದರೆ ಒಂದು ವಿಶೇಷ, ಕಾರ್ಯಕ್ರಮ ಮಾಡಿ ಹೋಗೋದು ಒಂದೇ ಅಲ್ಲ, ವಿಷಯವಾಗಿ 15 ಹಳ್ಳಿಗಳನ್ನು ನಾವು ಗ್ರಾಮಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ. ಸರ್ ಅವರು ಈಗ ವಿ ಶಾಂತರೆಡ್ಡಿ ಸರ್ ಅವರು ಹೇಳಿದ್ರು ನಿಮಗೆ ಒಂದು ಕಿರು ಪರಿಚಯ. ಈ ಭೂಮಿಯಲ್ಲಿ ನಮ್ಮ ಭಾಗಕ್ಕೆ ಇವೆಲ್ಲ ಆಗ್ತಿದ್ದಿಲ್ಲ ರೀ. ಕೆಲವೊಬ್ರು ಏನು ನಿರೀಕ್ಷೆ ಐತ್ರಿ, ಪಾಟೀಲ್ರೇ ನಮ್ಮ ಭಾಗಕ್ಕೆ ಇವು ಯಾವ ಬೆಳೆಗಳು ಆಗಲ್ರಿ ಅಂತರು. ಅದು ನಾವು ಅದರದೇ ಒಂದು ಡೆಮೋಟೇಷನ್ ಮಾಡಿ ಅದರದೇ ಒಂದು ಕೃಷಿದೊಂದು ಉತ್ಪಾದನೆ ಮಾಡಿ ಈಗ ಮಾಡಿ ತೋರಿಸಿದ್ದೀವಿ. ನಮ್ಮ ಭಾಗದ ರೈತರು ಇವೆಲ್ಲ ನಾವು ಮಾಡಿದ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಭಾಗಿಯಾಗಿ ಕೃಷಿ ಉತ್ಪನ್ನದಲ್ಲಿ ಸಿರಿಧಾನ್ಯಗಳಿವೆ, ಹೂವು ಇವೆ, ತರಕಾರಿ ಇವೆ, ಹಣ್ಣು ಇವೆ ಮತ್ತು ಸಾವಯವ ಗೊಬ್ಬರದ ಬಗ್ಗೆ ಇದೆ. ಇದು ಒಳ್ಳೆಯ ಒಂದು ಅಪೂರ್ವವಾದ ನಮ್ಮ ಕೊಡುಗೆ. ಸ್ವರ್ಣ ಜಯಂತಿಯ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ 7-9 ಲೋಕದಲ್ಲಿ ಒಂದೊಂದು ಕಾರ್ಯಕ್ರಮ ನಡೀತೇವೆ. ಬೆಳಗ್ಗೆ ಮುಂಜಾನೆ 9 ಗಂಟೆಯಿಂದ ಪ್ರಾರಂಭವಾದ ಮಧ್ಯಾಹ್ನ ಅವಧಿವರೆಗೂ ಮತ್ತು ಸಾಯಂಕಾಲ 5 ಗಂಟೆಯಿಂದ 9 ಗಂಟೆವರೆಗೂ ಪ್ರತಿಯೊಂದು ಒಂದೊಂದು ಲೋಕದಲ್ಲಿ ಒಂದೊಂದು ಕಾರ್ಯಕ್ರಮಗಳು ನಡೀತಾ ಇದ್ದೇವೆ. ಇದು ಒಂದು ದೊಡ್ಡ ಅಪಾರ ಕೊಡುಗೆ. ನಾನು ಸ್ವರ್ಣ ಜಯಂತಿಯ ಕಾರ್ಯಸ್ಥಳದ ಪ್ರಮುಖನಾಗಿ ಸುಮಾರು 8-10 ವರ್ಷದಿಂದ ಈ ಕಾರ್ಯ ಇಲ್ಲಿ ನಡೀತಾ ಇದೆ. ಒಂದು ಐತಿಹಾಸಿಕ ಈ ಸಂಸ್ಕೃತಿ ಉತ್ಸವ ನಮ್ಮ ಭಾಗಕ್ಕೆ, ನಮ್ಮ ಜನರಿಗೆ ಇದು ಅಪೂರ್ವ ಕೊಡುಗೆ. ನಮ್ಮ ಸಂಸ್ಥೆ ಮತ್ತು ವಿಕಾಸ್ ಅಕಾಡೆಮಿ ಮತ್ತು ಭಾರತ ವಿಕಾಸ್ ಸಂಗಮ್ ಈ 3 ಒಳಗೊಂಡು ಈ ಕಾರ್ಯಕ್ರಮದೇ ಒಂದು ಸ್ವರೂಪವಾಗಿದೆ. ಇದು ಅಲ್ಲದೆ 15 ಹಳ್ಳಿಗಳಲ್ಲಿ ಇದರದೇ ತರಹದಂಥ ಒಂದು ಹಂತದಲ್ಲಿ ಎಲ್ಲ ರೈತರನ್ನು ನಾವು ಈಗ ಆಲ್ರೆಡಿ ಎಲ್ಲ ಹೂವು, ಹಣ್ಣು, ತರಕಾರಿ ಮತ್ತು ಸಿರಿಧಾನ್ಯಗಳ ಉತ್ಪಾದನೆಯನ್ನು ನಡೀತಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಭಾಗದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಬೇಕು. ಈ ಭಾರತೀಯ ಸಂಸ್ಕೃತಿ ಉತ್ಸವದ ಒಂದೇ ಒಂದು ಅಜೆಂಡಾ ಇದೆ, ವಿಷಯ ಏನಂದರೆ, ಈಗ ಒಬ್ಬ KAS ಮತ್ತು IAS ಓದಬೇಕಾದ್ರೆ ಎಲ್ಲೆಲ್ಲೋ ಹೋಗಬೇಕಿತ್ತು. ಅಂಥ ಎಲ್ಲ ವಿದ್ವಾಂಸರು, ಸಾಹಿತಿಗಳು, ಪಂಡಿತರು, ಪೂಜ್ಯರಿಗೆ ಕರೆಸಿ ಈ 9 ದಿನಗಳಲ್ಲಿ 9 ಲೋಕಗಳಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ದಯವಿಟ್ಟು ಎಲ್ಲ ನಮ್ಮ ಮಾತೆಯರಿಗೆ, ಸಮಸ್ತ ಕಲ್ಯಾಣ ಕರ್ನಾಟಕ ಮತ್ತು ಸಮಸ್ತ ನಮ್ಮ ದೇಶದ ನಾಗರಿಕರಿಗೆ ನಾವು ಒಂದೇ ಬೇಡಿಕೊಡ್ತೀನಿ, ಇಂಥ ಒಂದು ಭವ್ಯ ಕಾರ್ಯಕ್ರಮಕ್ಕೆ ತಮ್ಮ ಸಮಯವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ನೋಡಿ ಯಶಸ್ವಿ ಆಗಬೇಕೆಂದು ತಮ್ಮಲ್ಲಿ ಎಲ್ಲರಲ್ಲಿ ನಾನು ದಯವಿಟ್ಟು ನಮಸ್ಕರಿಸುತ್ತೇನೆ. ಮತ್ತು ಇಲ್ಲಿವರೆಗೂ ಈ ಯಶಸ್ವಿ TV ಅವರು ನಮಗೆ ಈ ಒಂದು ಕೊಡುಗೆ ಕೊಟ್ಟ ಸಲಕ್ಕೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಜೈ ಹಿಂದ್, ಜೈ ವಿಕಾಸ್ ಅಕಾಡೆಮಿ, ಜೈ ಸ್ವರ್ಣ ಜಯಂತಿ.